ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಹೇಗಿದೆ ಸಿರಿ? ಚೆನ್ನಾಗಿದ್ದೀನಿ ಅಂತ ಹೇಳ್ಬೇಕಷ್ಟೆ. ಅಮ್ಮ, ನಾನು ನಿಮ್ ಜೊತೆ ಮಾತಾಡ್ಬೋದಾ? ಕೇಳ್ತೀಯಲ್ಲ ಪುಟ್ಟ, ಬಾ. ಲಾಯರ್ ಏನಂತೆ? 10 ನಿಮಿಷಕ್ಕೆ ಬರ್ತೀನಂತ ಆಗ್ಲೇ ಹೇಳಿದ್ರು. ಇನ್ನೂ ಬಂದಿಲ್ಲ. ಒಮ್ಮೆ ಕಾಲ್ ಮಾಡಿ ಕೇಳ್ತೀನಿ. ಸರಿ, ಕಾಲ್ ಮಾಡಿ. ಅಮ್ಮ, ನಿಮ್ಮಿಂದ ಒಂದು ಸಹಾಯ ಆಗ್ಬೇಕು, ಮಾಡ್ತೀರಾ? ಸಹಾಯನ? ಏನ್ ಹೇಳ್ತಾ ಇದೆಯಾ ಪುಟ್ಟ? ಅಮ್ಮ ಮಕ್ಕಳ ಮಧ್ಯೆ ಸಹಾಯದ ಮಾತಾ? ನಿಜ ಅಮ್ಮ, ನನ್ನ ಮದುವೆ ಆಗಿ ಬಂದಾಗಿಂದನೂ ನೀವು ನನ್ನನ್ನು ಸ್ವಂತ ಮಗಳಿಗಿಂತ ಹೆಚ್ಚಾಗಿ ನೋಡ್ಕೊಂಡಿದ್ದೀರಾ. ಆ ಪ್ರೀತಿನ ಮನಸ್ಸಲ್ಲಿ ಇಟ್ಕೊಂಡು ಕೇಳ್ತಾ ಇದ್ದೀನಿ. ನನ್ನ ಗಂಡ ಈ ಜೈಲಿಂದ ಹೊರಗೆ ಬರಬೇಕು ಅಂದರೆ ನೀವು ಸತ್ಯ ಹೇಳಬೇಕು. ಅವತ್ತು ಆಕ್ಸಿಡೆಂಟ್ ಆಗಿದ್ದ ರಾತ್ರಿ ಸಮತ್ ನಿಮ್ಮ ಜೊತೆನೆ ಮನೇಲಿದ್ದ ತಾನೆ. ಅದನ್ನ ನೀವು ಕೋರ್ಟಲ್ಲಿ ಹೇಳ್ತೀರಮ್ಮ? ನೀವು ಹೇಳೋ ಅದು ಒಂದು ಸತ್ಯ ಸಮರ್ಥ ಆಚೆ ಬರೋದಕ್ಕೆ ಸಹಾಯ ಮಾಡುತ್ತೆ. ಸಮರ್ಥ ಆಚೆ ಬಂದ್ರೆ ನಮ್ಮ ಅಪ್ಪನ ಸಾವಿಗೆ ನಿಜವಾಗ್ಲೂ ಯಾರು ಕಾರಣ ಆಗಿದಾರೋ ಅವ್ರಿಗೆ ಶಿಕ್ಷೆ ಕೊಡಿಸ್ಬೋದು. ತಪ್ಪು ಮಾಡಿರೋದು ಸಮರ್ಥಣ್ಣ ಅಲ್ಲ, ತಪ್ಪು ಮಾಡಿರೋದು ನಾನು. ಯಾರ ಹತ್ರನೂ ಹೇಳ್ಕೊಳಕ್ ಆಗದಿರೋದನ್ನ ನಿಮ್ಮ ಹತ್ರ ಹೇಳ್ಕೊತಿದ್ದೀನಿ. ಆಕ್ಸಿಡೆಂಟ್ ಮಾಡಿದ್ದು ನಾನು. ಹೌದಮ್ಮ, ಸಿರಿ ಹೇಳ್ತಿರೋದು ಸರಿನೇ ಅಲ್ವಾ? ಅಣ್ಣ ನಿಮ್ಮನೇಲೆ ಇದ್ದ ಅಂತ ಎಲ್ಲರೂ ಸಾಕ್ಷಿ ಹೇಳಿದ್ರೆ ಅಣ್ಣ ನಿರಪರಾಧಿ ಅಂತ ಪ್ರೂವ್ ಆಗುತ್ತೆ. ಅಣ್ಣ ಅಲ್ಲಿಗೆ ಹೋಗೇ ಇಲ್ಲ ಅಂದಮೇಲೆ ಆಕ್ಸಿಡೆಂಟ್ ಮಾಡಕ್ ಹೇಗೆ ಸಾಧ್ಯ? ಮಾತಾಡಿ ಅಮ್ಮ. ಸಮರ್ ತಪ್ಪು ಮಾಡಿಲ್ಲ ಅಂತ ಪ್ರೂವ್ ಆದ್ರೆ ಆಗ ಆಕ್ಸಿಡೆಂಟ್ ಮಾಡಿದವ್ರು ಯಾರು ಅಂತ ಇನ್ವೆಸ್ಟಿಗೇಷನ್ ನಡೆಯುತ್ತೆ. ಆಗ ತಪ್ಪು ಮಾಡಿದವ್ರಿಗೆ ನಿಜವಾಗ್ಲೂ ಶಿಕ್ಷೆ ಆಗುತ್ತೆ. ನನ್ನ ತಂದೆನ ಸಾಯಿಸಿ ರಸ್ತೆನಲ್ಲಿ ಆ ರೀತಿ ಬಿಟ್ಟು ಹೋದ್ರಲ್ಲ, ಅವರು ನಂತೂ ನನ್ ಸುಮ್ಮನೆ ಬಿಡಲ್ಲ ಅಮ್ಮ. ಇನ್ಸ್ಪೆಕ್ಟರ್, ಆಕ್ಸಿಡೆಂಟ್ ಮಾಡಿದ್ದು ನಾನೇ. ನಿಮ್ಮ ಜೊತೆ ನಾನಿದ್ದೀನಿ. ನಿಮ್ಗೇನು ಆಗಲ್ಲ, ಏನಾಗಕ್ಕೂ ಬಿಡಲ್ಲ. ಅಮ್ಮ, ಈ ವಿಷಯ ಮತ್ತೆ ಯಾರಿಗೂ ಗೊತ್ತಾಗೋದು ಬೇಡ ಅಮ್ಮ. ನಿಧಿ ಮೇಡಮ್ ಜೀವನ ಚೆನ್ನಾಗಿರ್ಬೇಕು. ನಿಂತೋಗಿರೋ ಮದುವೆ ಮತ್ತೆ ನಡಿಬೇಕು. ಈ ವಿಷಯದಲ್ಲಿ ಮಾತಾಡೋದು ಬೇಡ. ನೀವು ಮತ್ತೆ ಈ ವಿಷಯನ ಮಾತಾಡಿದ್ರೆ ನನ್ನ ಮೇಲೆ ಆಣೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.